ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ನಿನ್ನೆ ಮೊನ್ನೆ ಮಳೆ ಎಲ್ಲ ಬಂದ್ಬಿಡ್ತು, ಅದು ಕೂಡ ಸರಿಯಾಗಿ ಸೆಟ್ ಆಗಿಲ್ಲ. ಹಂಗಾಗಿ ಮೆಣಸು ಬೇರೆ ಕುಯಿಸ್ತಾ ಇದ್ದೀವಿ. ಈ ಕಡೆ ಮೆಣಸು ಕುಯ್ಸೋದು ಅಥವಾ ನೀರು ಹೊಡಿಯೋದು ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ, ಹಂಗಾಗ್ಬಿಟ್ಟಿದೆ. ನಿಮಗೂ ಕೂಡ ಹಿಂಗಾಗಿದೆ, ಏನಾಗಿದೆ ಪರಿಸ್ಥಿತಿ ಅನ್ನೋದು ಕೂಡ ಕಮೆಂಟ್ ಮಾಡಿ. ಮತ್ತು ನಿಮ್ಮೂರಿಗೆಲ್ಲ ಎಷ್ಟೆಷ್ಟು ಇಂಚ್ ಮಳೆ ಬಂತು ಅನ್ನೋದು ಕೂಡ ತಿಳಿಸಿ. ಹಾಗಾಗಿ ನಾನಿವತ್ತು ಮೆಣಸು ಕುಯ್ಸೋಕೆ ಸ್ವಲ್ಪ ಜನ ಬಂದಿದ್ರು, ಅವ್ರನ್ನೂ ಕೂಡ ತೋಟಕ್ಕೆ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾವಾಗ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ನೋಡ್ಕೊಳಕ್ಕೆ ಒಬ್ಬರು ಇರ್ತಾರೆ. ಹಂಗಾಗಿ ಇಲ್ಲಿಂದ ಹೋಗ್ಬಿಟ್ಟು ಮನೆ ಹತ್ರ ನೀರೆಲ್ಲ ಹೊಡೋಕ್ಕೆ ಶುರು ಮಾಡಬೇಕು. ಮಳೆ ಬರಲಿಲ್ಲ ಅಂದರೂ ಕೂಡ ಆಗೋದು, ಬಂದ್ಬಿಟ್ಟು ನಮಗೆ ಈ ಥರ ಎಲ್ಲ ಹಾಳು ಮಾಡ್ತಾಯಿದೆ. ಇನ್ನು ಮಾರ್ಚಿಗೆ ಬಂದಿದ್ರೆ ಸಾಕಿತ್ತು ಹೂವಿನ ಮಳೆ, ಇವಾಗಲೇ ಬಂದ್ಬಿಟ್ಟು. ಇವಾಗಲೇ ಬಂದರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಆದರೂ ಕಂಪ್ಲೀಟಾಗಿ ಚೆನ್ನಾಗಿ ಬರಬೇಕು. 1.5 ಇಂಚಾರು 2 ಇಂಚಾದರೂ ಬರಲೇಬೇಕು. ಇದು ಬರೀ 25ರಿಂದ 30 ಸೆಂಟ್ಸ್ ಬಂದು ಹೋಗ್ಬಿಟ್ಟು ಇವಾಗ ಈ ಥರ ಪರಿಸ್ಥಿತಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಮಗ್ಗು ಎಲ್ಲ ಬಂದುಬಿಟ್ಟಿದೆ. ಇವಾಗ ನೀರು ಹೊಡಿಲೇಬೇಕು. ನೀರು ಹೊಡಿಲಿಲ್ಲ ಅಂದರೆ ಮಗ್ಗು ಕೂಡ ಉಳಿಯೋದಿಲ್ಲ. ಹಂಗಾಗಿ ಇವತ್ತು ಜನ ಎಲ್ಲ ಬಿಟ್ಬಿಟ್ಟು ತೋಟದಲ್ಲಿ ಸ್ವಲ್ಪ ಪೈಪ್ಗಳೆಲ್ಲ ಇದ್ದು ಎಲ್ಲ ಕೂಡ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ಜನ ಎಲ್ಲ ಬಿಟ್ಟು ಬಂದು ಇವಾಗ ಒಂದು ಕಡೆಯಿಂದ ಕಂಪ್ಲೀಟಾಗಿ ನೀರು ಹೊಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಕ್ಕಪಕ್ಕ ತೋಟದಲ್ಲಿ ಇದ್ದಿದ್ದ ಪೈಪೆಲ್ಲ ಕೂಡ ಎಲ್ಲ ಜೋಡಿಸ್ಕೊಂಡು ಇವಾಗ ನಾವು ಗಾಡಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೀರು ಹೊಡಿಬೇಕಾದ್ರೆ ಗೊತ್ತಲ್ಲ, ಎಷ್ಟು ಪೈಪ್ ಇದ್ರೂ ಸಾಲೋದಿಲ್ಲ. ಮತ್ತು ನಾವು ಡೆಡ್ ಎಂಡ್ ಮಾಡಿದ್ದೀವಿ, ಏನು ತೊಂದರೆ ಇಲ್ಲ, ಪೈಪ್ ಏನು ಅಷ್ಟೇನು ಬೇಕು ಅಂತಿಲ್ಲ. ಆದರೆ ನಾವು ಇಬ್ಬರು ಕೂಡ ನೀರು ಹೊಡಿಬೇಕಲ್ಲ, ನಮ್ಮ ಅಂಕಲ್ ಮತ್ತು ನಾವು. ಹಾಗಾಗಿ ನಮಗೆ ಡೆಡ್ ಎಂಡಲ್ಲಿ ಒಬ್ಬರು ನೀರು ಹೊಡೆದ್ರೆ ಇನ್ನೊಬ್ಬರು ಪೈಪಲ್ಲಿ ಹೊಡಿಬೋದು ಅಂತ ಹೇಳ್ಬಿಟ್ಟು, ಮಿಷಿನ್ ಕೂಡ ಮನೇಲಿ 1-2 ಇದೆ, ಹಂಗಾಗಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಆವಾಗ ಈಸಿ ಆಗುತ್ತೆ ಹೊಡ್ಕೊಳಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಇವತ್ತು ಪೈಪೆಲ್ಲ ಜೋಡಿಸ್ಕೊಂಡು ಎಲ್ಲ ಕೂಡ ಗಾಡಿಗೆ ಹಾಕ್ಕೊಂಡು ಇವಾಗ ಸೀದಾ ಮನೆ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗೇನೋ ಪೈಪ್ ಏನೋ ಆಯಿತು, ಜಟ್ಟು ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಎಲ್ಲ ಕೂಡ ಆಯಿತು, ಜೋಡಿಸ್ಕೊಂಡು ಕೂಡ ಆಯಿತು. ಇನ್ನೇನಿದ್ರೆ ಲಾಸ್ಟ್ ಬಂದು ಫೈನಲ್ ಮಿಷಿನ್ ಒಂದೇ ಇರೋದಲ್ಲ. ಹಾಗಾಗಿ ಇವತ್ತು ಮಿಷಿನ್ ಕೂಡ ಸರ್ವಿಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅರಳಿಯಿಂದ ಒಬ್ಬರು ಕುಮಾರಣ್ಣ ಅಂತಿದ್ದಾರೆ, ಅವ್ರನ್ನ ಕರೆಸಿದ್ದೀವಿ. ನೋಡ್ಬೋದು ನೀವು, ಇಲ್ಲಿ ಈಗ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಆಯಿಲ್ ಚೇಂಜ್ ಮಾಡ್ತಿದ್ದಾರೆ, ಮತ್ತು ಇದು ಡೀಸೆಲ್ ಫಿಲ್ಟ್ರು ಎಲ್ಲ ಕೂಡ ಚೇಂಜ್ ಮಾಡಿಸ್ತಾ ಇದ್ದೀವಿ. ಪ್ರತಿ ಸತಿ ನಾವು ಇಷ್ಟು ಗಂಟೆ ಅಂತ ಹೊಡೆದಾದ್ಮೇಲೆ ಕೂಡ ಚೇಂಜ್ ಮಾಡಿಸ್ತಾನೆ ಇರ್ತೀವಿ. ಹೊಡಿಲಿ ಬಿಡಲಿ, ಯಾಕಂದರೆ ನಾವು ಸ್ವಲ್ಪ ನಿಲ್ಲಿಸಿರ್ತೀವಲ್ಲ, ಈಗ ಸ್ಪ್ರೇ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊಳೋದು. ಅದು ಬಿಟ್ಟರೆ ಮಳೆ ಬರಲ್ಲ ಅಂದರೆ ನೀರೊಳಗೆ ಯೂಸ್ ಮಾಡ್ಕೋತೀವಿ. ಹಾಗಾಗಿ ಯಾವಾಗ ಸರ್ವಿಸ್ ಮಾಡಿಸ್ತಾ ಇರಬೇಕು, ವರ್ಷಕ್ಕೊಂದ್ಸತಿ ಆದರೂ ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಮಿಷಿನ್ ಎಲ್ಲ ಬೋರಿಗೆ ಬಂದುಬಿಡುತ್ತೆ. ಹಾಗಾಗಿ ಇವತ್ತೆಲ್ಲ ಕಂಪ್ಲೀಟಾಗಿ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಮೇನ್ ಬಂದು ಮಾಮೂಲಿ ಸರ್ವಿಸ್ ಅಂದರೆ ಒಂದು ಆಯಿಲ್ ಚೇಂಜ್ ಮಾಡಿಸ್ಬೇಕು, ಅದಾದ ನಂತರ ಡೀಸೆಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿಸ್ಬೇಕು, ಮತ್ತು ಪಂಪಿಗೆ ಬತ್ತಿ ಹಾಕಬೇಕು. ಅದು ನೀರು ಪ್ರೆಷರ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ಮತ್ತು ಅದಕ್ಕೆ ತುಂಬ ಯೂಸ್ ಆಗುತ್ತೆ. ಮತ್ತು ಗ್ರೀಸ್ ಕೂಡ ಹಾಕಬೇಕು ಚೆನ್ನಾಗಿ ಪಂಪ್ ಸೆಟ್ಟಿಗೆ. ಇದಿಷ್ಟು ನೋಡ್ಕೋಬೇಕು ಕಂಪ್ಲೀಟಾಗಿ. ಆಮೇಲೆ ಬೆಲ್ಟ್ ಕೂಡ ನೋಡ್ಕೋಬೇಕು, ಅಥವಾ ಲೂಸ್ ಆಗಿದೆಯೋ, ಏನಾದ್ರು ಟೈಟ್ ಇದೆಯೋ, ಮತ್ತು ಏನಾದರೂ ಬೆಲ್ಟ್ ಕಟ್ಟಾಗಿದೆಯೋ ಅನ್ನೋಂತ ನೋಡ್ಕೋಬೇಕು. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಹತ್ರದಲ್ಲಿ ಶಾಪ್ಗಳೆಲ್ಲ ಯಾವುವು ಇರೋದಿಲ್ಲ ಕರೆಕ್ಟಾಗಿ, ಅಥವಾ ಇದ್ರೂ ಕೂಡ ಒಂದೊಂದು ಸಿಕ್ಕೋದಿಲ್ಲ. ಹಂಗಾಗಿ ಎಲ್ಲ ಒಂದ್ಸತಿ ಬಂದಾಗ ಎಲ್ಲ ಕೂಡ ನೋಡ್ಕೊಂಡು ಕಂಪ್ಲೀಟಾಗಿ ಸರ್ವಿಸ್ನ ಮಾಡಿಸ್ಕೋಬೇಕು. ಆಮೇಲೆಲ್ಲ ಅವ್ರು ಇದ್ದಂಗೆ ಕೂಡ ಸ್ಟಾರ್ಟ್ ಮಾಡಿ ನೀರೆಲ್ಲ ಯಾವ ಥರ ಹತ್ತುತ್ತೆ ಮತ್ತು ಎಷ್ಟು ಪ್ರೆಷರ್ ಇರುತ್ತೆ ಎಲ್ಲ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಮತ್ತು ಹೋದ್ಮೇಲೆ ಪದೇ ಕರೆದ್ರೆ ಬರೋಕ್ಕೆ ಅವರು ಕೂಡ ಒಂದೇ ನಮ್ದು ಒಬ್ಬರದೇ ಕೆಲಸ ಇರೋದಿಲ್ಲ, ಅವ್ರಿಗೂ ಕೂಡ ಬೇರೆ ಬೇರೆ ಕಡೆ ಕೆಲಸ ಇರುತ್ತಲ್ಲ. ಹಾಗಾಗಿ ಸರ್ವಿಸ್ ಎಲ್ಲ ಆಗ್ತಿದ್ದಂಗೆ ಮತ್ತೆ ನಾವೆಲ್ಲ ಕೂಡ ಪೈಪ್ ಎಲ್ಲ ಕಡೆಯಿಂದ ಕೂಡ ಜೋಡಿಸ್ತಾ ಇದ್ವಿ. ಕೂಡ ಸ್ವಲ್ಪ ಆಗಿತ್ತು, ಅವಕ್ಕೆಲ್ಲ ಕೂಡ ಮಧ್ಯ ಸ್ಟಾರ್ಟ್ ಆದ್ಮೇಲೆ ಹಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಲಾಕಿಗೆ ಕೂಡ ದಾರಗಳನ್ನೆಲ್ಲ ಕಟ್ಕೊಬರ್ತೀವಿ. ಇದಂತೂ ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಯಾವಾಗ ಹಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದೇ ಸಮ ನೀರು ಹೊಡಿಯತಾನೆ ಈ ಕಡೆ ಆ ಕಡೆ ಅಂತ ನೋಡ್ಕೊಂತ ಇರಕ್ಕೂ ಕೂಡ ಆಗೋದಿಲ್ಲ ಒಂದೊಂದ್ಸತಿ ಏನಾದ್ರು ಕೆಲಸ ಆಯ್ತು ಅಂದ್ರೆ. ಹಂಗಾಗಿ ದಾರನ ಕಂಪ್ಲೀಟ್ ಆಗಿ ಕಟ್ಕೊಂಡಿದೀವಿ ಪೈಪಿಗೆಲ್ಲದಕ್ಕೂ ಕೂಡ. ಆಮೇಲೆ ನೀವು ನೋಡ್ಬೋದು, ಇವಾಗ ನಮ್ಮ ತೋಟದಲ್ಲಿ ಫಸಲು ಕೂಡ ಚೆನ್ನಾಗಿತ್ತು ಈ ವರ್ಷ. ಮಳೆ ಕೂಡ ಬಂದು ಸ್ವಲ್ಪ ಈಗ ಎಲ್ಲ ಮಗ್ಗಾಗಿದೆ. ಯಾವ ಥರ ಮಗ್ಗ ಕಾಣ್ತಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ನೀವು. ಈಗ ಈ ಮಗ್ಗಿದೆಯಲ್ಲ, ಇದಕ್ಕೇನಾದ್ರು ನಾವು ನೀರು ಹೊಡೆದು ಇನ್ನು ಒಂದು 10 ದಿವಸ, ಇನ್ನು 8 ದಿವಸದೊಳಗೆ ನಾವು ಹೂ ಮಾಡಲಿಲ್ಲ ಅಂದರೆ ಈ ಮಗ್ಗು ಬಿಸಿಲು ಹೀಟಿಗೆ ಏನಾಗುತ್ತೆ ಅಂದರೆ ಅರಳುತ್ತೆ, ಉಳ್ಕೊಳುತ್ತೆ. ಇನ್ನು ಬಾಕಿದೆಲ್ಲ ಇದು ಬಿಸಿಲು ಹೀಟಿಗೆ ಎಲ್ಲ ಉದ್ರೋಕ್ಕೂ ಕೂಡ ಶುರು ಆಗುತ್ತೆ, ಡ್ರಾಪ್ ಕೂಡ ಆಗುತ್ತೆ. ಸ್ವಲ್ಪ ಗಿಡ ಹಂಗೆ ಕೈಯಲ್ಲಿ ಮುಟ್ಟಿದ್ರೆ ಸಾಕು, ಅಳ್ಳಾಡ್ಸೋದ್ರೆ ಸಾಕು, ಮೊಗ್ಗೆಲ್ಲ ಉದ್ರೋಕ್ಕೆ ಆಗುತ್ತೆ. ಹಂಗಾಗಿ ಈ ಮೊಗ್ಗು ಎಲ್ಲ ನಿಂತು ಕರೆಕ್ಟಾಗಿ ಒಳ್ಳೆ ಫಸಲು ಕೂಡ, ಒಳ್ಳೆ ಕಾಫಿ ಕೂಡ ಬಿಡಬೇಕು ಅಂದರೆ ಇದಕ್ಕೆ ನಾವು ನೀರು ಹೊಡೆದು ಏನನ್ನ ಉಳಿಸ್ಕೋಬೇಕು. ಇದ್ರ ಬಗ್ಗೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀರು ಹೊಡೆದ್ರಿಂದ ಏನು ಉಪಯೋಗ, ಮತ್ತು ನೀರು ಹೊಡೆಯಲಿಲ್ಲ ಅಂದರೆ ಏನೇನಾಗುತ್ತೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಇಂಥ ಸಂದರ್ಭದಲ್ಲೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಈಗ ಮಳೆ ಬರುತ್ತೆ ಹೋಗುತ್ತೆ, ಇವೆಲ್ಲ ಕಾಮನ್ ಇದ್ದಿದ್ದೆ. ವೆದರ್ ಯಾವಾಗ ಹೆಂಗೆ ಅಂತ ಏನು ಕೂಡ ಹೇಳೋಕ್ಕಾಗಲ್ಲ. ನಾವು ಮಾಡೋ ಕೆಲಸ ಅಂತೂ ಮಾಡ್ತಾ ಇರಬೇಕು. ಹಾಗಾಗಿ ನಾವು ಕೂಡ ಕಂಪ್ಲೀಟಾಗಿ ಎಲ್ಲ ಕಡೆನೂ ಕೂಡ ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಹೊಡಿತಾ ಇದ್ದೀವಿ. ನೀವು ನೋಡ್ಬೋದು ಬನ್ನಿ, ಈಗ ನಮ್ಮ ಮಿಷಿನ್ ಎಲ್ಲ ಇದ್ದಾವೆ. ಈಗ 2 ಮಿಷಿನ್ ಇಟ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಒಂದಲ್ಲ ಅಂತ 2. ಯಾಕಂದರೆ ಈಗ ನಮ್ಮ ಅಂಕಲ್, ನಮ್ಮಪ್ಪ ಮತ್ತು ನಮ್ಮ ಅತ್ತೆ ತೋಟ ಕೂಡ 3 ಒಂದೇ ಬೌಂಡ್ರಿಲಿ ಇರೋದ್ರಿಂದ 3 ಜನ ಕೂಡ ಹೊಡಿಬೇಕಲ್ಲ. ಹಂಗಾಗಿ 2 ಮಿಷಿನ್ ಇಟ್ಕೊಂಡಿದ್ವಿ. ಒಬ್ರು ಕಡೆಯಿಂದ ಹೊಡ್ಕೊ ಬರ್ತಾ ಇದ್ರೆ ಒಬ್ರು ಈ ಕಡೆಯಿಂದ ಹೊಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾವು ಕೂಡ ಈಗ ಸಣ್ಣದು ಇಲ್ಲಿ ಕಾಣ್ತಿದ್ದೀರಾ 5 HP ಲಂಬಾಣಿ ಮೋಟ್ರು. ಆ ಲಂಬಾಣಿ ಮೋಟ್ರಲ್ಲಿ ನಾವು ಈ ಕಡೆ ಅಡಿಕೆಗೆ ರೋಬಸ್ಟಾಗೆಲ್ಲ ಕೂಡ ಹೊಡೆದ್ವಿ. ಯಾಕಂದರೆ ರೋಬಸ್ಟ ಕೂಡ ಅದಕ್ಕೂ ಕೂಡ ನೀರು ಬೇಕೇ ಬೇಕು. ಅರೇಬಿಕಾಕ್ಕಂತ ಹೈಯೆಸ್ಟ್ ರೋಬಸ್ಟಕ್ಕೆ ನೀರು ಬೇಕಾಗಿರೋದು. ಹಂಗಾಗಿ ಈಗ ರೋಬಸ್ಟ ಎಲ್ಲ ಕೂಡ ಮುಗಿಸ್ಕೊಂಡ್ವಿ ನೀರು ಹೊಡೆದ್ಬಿಟ್ಟು.
ಇನ್ನು ನೆಕ್ಸ್ಟ್ ಬಂದು ಈಗ ಅರೇಬಿಕಾಗಿ ಹೊಡಿಬೇಕು. ಹಂಗಾಗಿ ಈಗ ಸ್ವಲ್ಪ ಮಿಷಿನ್ಗಳೆಲ್ಲ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ನಿಲ್ಲಿಸಿದ್ವಿ. ಅಂದರೆ ಒಂದು ಅರ್ಧ ಗಂಟೆ ನಿಲ್ಲಿಸ್ತೀವಿ. ದಿನಕ್ಕೆ 1-2 ರಿಂದ 3 ಸತಿ ನಿಲ್ಲಿಸಲೇಬೇಕು. ಇಲ್ಲಾಂದರೆ ಮಿಷಿನ್ಗಳು ಬಿಸಿಲು ಹೀಟು ಮತ್ತು ರನ್ನಿಂಗ್ ಆಗ್ತಾನೆ ಇರುತ್ತೆ. ಅದೊಂದು ಫಾಲ್ಟ್ ಆಗಿ ಏನಾದರೂ ಮಿಷಿನ್ಗಳು ಬೋರಿಗೂ ಕೂಡ ಬೇಗ ಬರ್ಬೋದು, ಅಥವಾ ಪಂಪ್ ಸೆಟ್ಗಳು ವೀಕ್ ಕೂಡ ಆಗ್ಬೋದು. ಆ ಥರ ಎಲ್ಲ ತೊಂದರೆಗಳಿರುತ್ತೆ. ಹಾಗಾಗಿ ಅವಾಗ ಮಿಷಿನ್ಗೂ ಕೂಡ ರೆಸ್ಟ್ ಕೊಡಬೇಕು. ಇವಾಗ ನಾವು ಹೆಂಗೆ ರೆಸ್ಟ್ ಅಂತೀವೋ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಸುಧಾರಿಸ್ಕೋತೀವಲ್ಲ, ಹಾಗಾಗಿ ಆಮೇಲೆ ಡೀಸೆಲ್ ಕೂಡ ನೋಡ್ತಾ ಇರ್ಬೇಕು ಅವಾಗ. ಯಾಕಂದರೆ ಡೀಸೆಲ್ ಏನಾದ್ರು ಕಮ್ಮಿ ಆಗಿ ಅಥವಾ ಏನಾರು ಏರ್ ತಗೋತು ಅಂದರೆ ಅದು ಕೂಡ ಒಂದು ತೊಂದರೆ ಈ ಮಿಷಿನ್ಗಳಲ್ಲಿ. ಮತ್ತೆ ಏರ್ ತೆಗ್ದು ಅವೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಭಾರಿ ಹಿಂಸೆ ಕೊಡುತ್ತೆ. ನಮಗೆ ನೀರಿಗೆ ಯಾವುದೇ ಕೂಡ ತೊಂದರೆ ಕೂಡ ಇಲ್ಲ. ಯಾಕಂದರೆ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಮೋಟ್ರುಗಳು ಕೂಡ ಇದ್ದಾವೆ, 2-3 ಮೋಟ್ರ್ ಇದ್ದಾವೆ. ಮತ್ತು ನಮ್ಮದೇ ಕೂಡ ಸ್ವಂತ ಕೆರೆನೂ ಕೂಡ ಇದೆ. ಸರಿಯಾದ ದೊಡ್ಡ ಕೆರೆನೇ ತೋರಿಸಿದ್ವಿ, 1 ಎಕರೆ ಕೂಡ ಬರ್ಬೋದು ಅನ್ಕೋತೀನಿ ಇದು. ಹಂಗಾಗಿ ನೀರಿಗೆ ಯಾವುದೇ ಕೂಡ ತೊಂದರೆ ಇಲ್ಲ. ಹಂಗಾಗಿ ಎಲ್ಲ ಕೂಡ ಹೊಡೆಯೋಕ್ಕೆ ನಮಗೆ ಅನುಕೂಲ ಇದೆ, ಯಾವುದೇ ಥರದ್ದೇನು ತೊಂದರೆ ಇಲ್ಲ. ಇದೇ ಥರ ಕೂಡ ಎಲ್ಲ ಕಡೆನೂ ಕೂಡ ಹೊಡೆಯೋಕ್ಕೆ ಶುರುನ ಮಾಡಿದ್ದೀವಿ. ಈ ಕಡೆಯಿಂದ ಹೊಡ್ಕೊಂಡು ಹೋಗ್ತಾ ಇದೀವಿ, ಮತ್ತೊಬ್ಬರು ಆ ಕಡೆಯಿಂದ ಕೂಡ ಹೊಡ್ಕೊಂಡು ಬರ್ತಾ ಇದ್ದಾರೆ. ಬೇಗ ಕಂಪ್ಲೀಟಾಗಿ ಮುಗಿಸ್ಕೋಬೇಕು ಅನ್ನೊಂದು ವಾರದ ಒಳಗೆ. ಅಪ್ಪಿತಪ್ಪೇನು ವಾರದ ಮೇಲೆ ಆಯಿತು ಅಂದರೆ ಗೊತ್ತಲ್ಲ, ಈಗ ಏನಾದರೂ ಹೂವು ಆಗಲಿಲ್ಲ ಅಂದರೆ ಮೊಗ್ಗು ಅದೆಲ್ಲ ಡ್ರಾಪ್ ಆಗುತ್ತೆ. ಹಂಗಾಗಿ ಯಾರ್ಯಾರು ಕೂಡ ಈಗೆಲ್ಲ ಇರಿಗೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀರಾ, ಮತ್ತು ಒಬ್ಬೊಬ್ಬರು ರೋಬೋಸ್ಟ ಕೊಡ್ತಿದ್ದಾರೆಲ್ಲ, ಇದಕ್ಕಿಂತ ಮುಂಚೆನೂ ಕೂಡ ಹೊಡೆದು ಮುಗಿಸ್ಕೊಂಡವರು ಕೂಡ ಇದ್ದಾರೆ, ಬ್ಯಾಕಿಂಗ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈಗ ಹೊಡೆದಾದ್ಮೇಲೆ ಹೂವು ಅರಳಿ ಮಾಜೋ ತನಕ ಮತ್ತೆ ಹೊಡೆಯೋಕ್ಕೆ ಹೋಗ್ಬಾರ್ದು. ಹೂವೆಲ್ಲ ಆದಮೇಲೆ ಮತ್ತೆ ಬ್ಯಾಕಿಂಗ್ ಹೊಡೀರಿ. ಬ್ಯಾಕಿಂಗ್ ಹೊಡೆದ್ಬಿಟ್ಟು ಏನಾದ್ರು ಗೊಬ್ಬರ ಹಾಕೋರಿದ್ರೆ ಹಾಕ್ಬೋದು, ಅಥವಾ ಬ್ಯಾಕಿಂಗ್ ಹೊಡೆಯೋಕ್ಕಿಂತ ಮುಂಚೆ ಹೂವು ಆಗುತ್ತಲ್ಲ ಆ ಟೈಮಲ್ಲಿ ಹಾಕಿದ್ರು, ಹೂವಾಗಿ ಮಾಜಿದ ಕೂಡಲೇ ಹಾಕ್ಬಿಟ್ಟು ಬ್ಯಾಕಿಂಗ್ ಹೊಡೆದ್ರು ಕೂಡ ಒಳ್ಳೇದು. ಗೊಬ್ಬರ ಹಾಕೋರಿದ್ರೆ ರೋಬೋಸ್ಟಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಕ್ತಾರೆ. ಅರೇಬಿಕಾಗೂ ಕೂಡ ಹಾಕ್ಬೋದು. ಇದೆಲ್ಲ ಆಗ್ತಿದ್ದಂಗೆ ಇನ್ನೇನು ಮನೆಯಲ್ಲಿ ನೋಡ್ಕೊಳಕ್ಕೆ ಒಬ್ರು ಇದ್ರು ಅಪ್ಪಾಜಿ ಎಲ್ಲ. ಹಾಗಾಗಿ ಹಂಗೆ ಸ್ವಲ್ಪ ಮಿಷಿನ್ಗಳಿಗೆಲ್ಲ ಡೀಸೆಲ್ ಕೂಡ ಬೇಕಿತ್ತು. ಡೀಸೆಲ್ ಗೊತ್ತಲ್ಲ ಎಷ್ಟಿದ್ರು ಸಾಲೋದಿಲ್ಲ, ಯಾಕಂದರೆ ಪದೇ ಟೌನ್ಗೆ ಹೋಗೋಕ್ಕಾಗೋದು ಇಲ್ಲ, ಹತ್ರನೂ ಕೂಡ ಇಲ್ಲ. ಹಾಗಾಗಿ ಎಲ್ಲ ಸ್ವಲ್ಪ ಮುಂಚೆನೇ ಸ್ಟಾಕ್ನ ತಂದಿಟ್ಕೊಂಡಿರ್ತೀವಿ. ಹಾಗಾಗಿ ಇವಾಗ ಒಂದು 100 ಲೀಟ್ರ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಗಾಡಿಗೆ ಕ್ಯಾನ್ಗಳೆಲ್ಲ ಹಾಕೋಬಿಟ್ಟು ಬಂದಿದ್ದೀನಿ. ಇವಾಗೆಲ್ಲ ತಗೋತಾ ಇದೀವಿ. ಏನಿಲ್ಲ ಅಂದ್ರೆ 100 ಲೀಟ್ರಿಗೆ ಒಂದು 9,500 ಅಂತೂ ಆಗೇ ಆಗುತ್ತೆ. ಏನು ಬಂಡವಾಳ ಹಾಕಿರ್ತೀವೋ ಅದು ನಮಗೆ ರಿಟರ್ನ್ ಅಂತ ಮತ್ತೆ ಸಿಕ್ಕೇ ಸಿಗುತ್ತೆ. ನಾವು ಮಾಡೋದು ಕೆಲಸ ಮಾಡ್ತಾ ಇರಬೇಕು. ನಾವು ಮಾಡಿದಷ್ಟು ನಮಗೆ ಆದಾಯನೂ ಜಾಸ್ತಿ, ಲಾಭನೂ ಕೂಡ ಜಾಸ್ತಿ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕಂಪ್ಲೀಟ್ ಎಲ್ಲ ಕಡೆ ನೀರು ಹೊಡಿಬೇಕು. ಇವಾಗ ವಿಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ. ಮತ್ತು ನೀರೆಲ್ಲ ಹೊಡೆದು ಆದ ನಂತರ ನಮ್ಮ ತೋಟದ ಪರಿಸ್ಥಿತಿ ಯಾವ ಥರ ಇದೆ, ಮತ್ತು ನಮ್ಮ ಕಾಫಿ ಗಿಡದಲ್ಲಿ ಹೂವಿನ ಪರಿಸ್ಥಿತಿ ಯಾವ ಥರ ಇದೆ, ಏನಾದ್ರು ಡ್ರಾಪ್ ಆಗಿದೆಯಾ, ಏನಾಗಿದೆ ಅನ್ನೋದ್ರ ಜೊತೆ ಮತ್ತೆ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರು ನಮ್ಮ ಪೇಜ್ನ ಅಂದರೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ಸ್ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.